ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ ಪ್ರಕಾರ ಕೆಲಸ ಮಾಡಿ ಆರ್ಗನೈಸ್ ಮಾಡಿರ್ತೀವಿ. ಏನಾದ್ರು ಒಂದೊಂದು ಕುಟುಂಬ ಬರ್ಸ್ಕೊಂಡ್ಬಿಟ್ಟಿದ್ರೆ ಪಾರ್ಟಿನ ಕಾರ್ಯಕರ್ತರ ಪಾರ್ಟಿ ಇದು, ಕಾರ್ಯಕರ್ತರ ಪಾರ್ಟಿ ಇದು, ಪಕ್ಷ ಬೆಳಿಬೇಕು. ಡಿಸ್ಟಿಕ್ ಸಮೇಶ ಡಿಸ್ಟಿಕ್ ಪದಾಧಿಕಾರಿಗಳು ಇಟ್ಕೊಂಡು ಸಮೇಶ ಮಾಡಿದ್ರಿ. ಯಾರು ಅವರೇನಾದ್ರೂ ಬರ್ಬೇಕಾಗಿತ್ತು, ಮೊನ್ನೆ ಹೇಳ್ಬೇಕಿತ್ತು. ಯಾರಾದ್ರೂ ಬರ್ಬೋದು ಅಂತ ಹೇಳಿದಾರ? ಏನು ಪ್ರಾಬ್ಲಮ್ ಎಲ್ಲಿ ಇಲ್ಲಿ ಕಾಪರಲ್ಲಿ ಏನಾಯಿತು, ಇಲ್ಲೇನಾಯಿತು? ಈಗ ಪ್ರಾಬ್ಲಮ್ಮು ಏನೂ ಇಲ್ಲ. ಇವತ್ತು ಒಂದು ಸಭೆ ಮಾಡಿದ್ದಾರೆ ನಾರಾಯಣಿ ಕಲ್ಯಾಣ, ವಿವಿಧ ಸಂಘಟನೆಯವ್ರನ್ನ ಜೋಡಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೆಂಬಲ ಕೊಡುವಂಥ ಸಭೆ. ಅಲ್ಲಿ BJP ಲೋಗೋಲು ಇದೆ, JDS ಲೋಗೋನು ಇದೆ. ನಾನು ಕೇಳಿದೆ, ನಾನು ಒಬ್ಬ ದಲಿತನು, ನಾನು ರೈಟ್ ಕಮ್ಯುನಿಟಿಗೆ ಸೇರಿರುವಂಥವನು, ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೀನಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಗೆ ಯಾಕಪ್ಪ ಕರೆದಿಲ್ಲ ಈ ಕಾರ್ಯಕ್ರಮಕ್ಕೆ? ಪಾಪ ಯಾರೋ ಅಭ್ಯರ್ಥಿ ಮಲ್ಲೇಶ್ ಬಾಬು ಈಗಾಗಲೇ 2 ಬಾರಿ ಸೋತಿದ್ದಾರೆ ಪಾಪ. ಇವತ್ತು ನಮ್ಮನ್ನೆಲ್ಲ ನಂಬಿ ಎಲೆಕ್ಷನ್ ನಿಂತಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಅವ್ರು ಬರುವ ಕೆಲಸ ಮಾಡಬೇಕು. ಈಗ ನೀವು ಆ ಸಭೆ ಮಾಡುವಾಗ ನನ್ನ ಸಂಪಂಗಿಯವ್ರನ್ನ, ನಮ್ಮ ತಂದೆಯವ್ರನ್ನ, ನಮ್ಮ ನಾರಾಯಣ ಸ್ವಾಮಿ ಅವ್ರನ್ನ ಕರೆದಿದ್ರೆ ನಾವೆಲ್ಲ ಒಟ್ಟಿಗೆ ಬರ್ತಿದ್ವಲ್ಲಪ್ಪ, ಕಾರ್ಯಕ್ರಮ ಮಾಡ್ಬೋದಾಗಿತ್ತಲ್ಲ. ಇದು ಮಾಡಿದ್ರೆ ಸಮಾಜಕ್ಕೆ ಒಂಥರ ಬೇರೆ ಸಂದೇಶ ಹೋಗುತ್ತೆ ಕೇಳಿದೆ. ಅದಕ್ಕೆ ಅವರು ಅವ್ರದ್ದೇ ಧ್ವನಿಯಲ್ಲಿ ಉತ್ತರ ಕೊಟ್ಟರು. ಯಾರು ಸರ್ ಇವರು ಫೋನ್ ಮಾಡಿದ್ದಾರೆ ಎಲ್ಲರಿಗೂ. ಯಾರು ನಮ್ಮ ರಾಜ್ಯದ ಕಾರ್ಯದರ್ಶಿ, SC ಮೋರ್ಚಾ ಕಾರ್ಯದರ್ಶಿಯಾದ ಹನುಮಂತವ್ರು, ನಮ್ಮ ಸಹೋದರ, ಅವರು ಫೋನ್ ಮಾಡಿದ್ದಾರೆ. ನಮ್ಮ ತಂದೆಯವ್ರದ್ದು ರಾತ್ರಿ 10:30 ಫೋನ್ ಮಾಡಿದ್ರಂತೆ. 10:30 ನಮ್ಮ ತಂದೆಯವ್ರು ಫೋನ್ ಮಾಡಿದೆಯಲ್ಲಪ್ಪ, ನಾನು ಜನರಲ್ ಸೆಕ್ರೆಟರಿ ಅಲ್ಲ, ನಾನು ಇದೇ ಸಮುದಾಯದಲ್ಲಿ ಇದ್ದೀನಲ್ಲಪ್ಪ, ನಾವು ಬಂದಿದ್ರು ನಮಗೂ ಒಂದು ಇಷ್ಟು ಜನ ನಮ್ಮವ್ರು ಇದ್ದಾರೆ ಅಂತ ನಮಗೂ ಖುಷಿ ಆಗ್ತಿತ್ತಲ್ಲ, ನಾವು ಒಂದು ನೋಡ್ತಿದ್ದಲ್ಲ ನಮ್ಮವ್ರ ಮುಖಗಳು, ಯಾಕಪ್ಪ ಕರೆದಿಲ್ಲ ಅಂತ ನಾನು ಕೇಳಿದೆ. ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಪ್ರೋಗ್ರಾಮ್ ಅವ್ರನ್ನೇ ಕೇಳಿದೆ. ಯಾರು ನನಗೆ ಗೊತ್ತಿಲ್ಲ ಅಂತಾರೆ. ಯಾರಪ್ಪ ಆರ್ಗನೈಸ್ ಮಾಡಿದ್ರು ಅಂದರೆ ನನಗೆ ಗೊತ್ತಿಲ್ಲ, ನನಗೆ 10 ಗಂಟೆಗೆ ಹೇಳಿದ್ರು, ನಾನು ಕರೆದೆ ಅಂತ ಹೇಳ್ತಾರೆ. ಸಂಸದರು ಮಾಡಿದ್ದಾರೆ ಅಂತ ಸುದ್ದಿ. ಸಂಸದರು ಎಲ್ಲರನ್ನೂ ಜೋಡಿಸಿ ಮೊನ್ನೆ ಅವ್ರ ಮನೆಯಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಇವತ್ತು ಕಾರ್ಯಕ್ರಮ ಅವರೇ ಮಾಡಿದ್ದಾರೆ. ನಾವು ಕೇಳೋದು ಅಷ್ಟೇ. ಈಗ ಇವತ್ತು BJP JDS ಮೈತ್ರಿ ಎಲೆಕ್ಷನ್ ಮಾಡ್ತಾಯಿದ್ದೀವಿ. ನಮ್ಮ ಒಂದು ಯಾವುದೋ ಒಂದು ಮೈತ್ರಿ ಕ್ಯಾಂಡಿಡೇಟ್ಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮದು. ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು. ಅವರು JDS ಶಾಪೂರಲ್ಲಿ ಭಾಷಣ ಮಾಡ್ತಾ ನಮ್ಮ ಮಂತ್ರಿಗಳು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರು ಒಂದು ಮಾತು ಹೇಳಿದ್ರು. ಮುನ್ಸ್ವಾಮಿ ಅವರು ಸ್ಪೀಡು ಜಾಸ್ತಿ ಇದೆ, ಪಾರ್ಲಿಮೆಂಟ್ಗೆ ಇವ್ರನ್ನ ಕಳಿಸ್ಬಿಟ್ಟು ಮಲ್ಲೇಶ್ ಅವ್ರನ್ನ ಅಸೆಂಬ್ಲಿಗೆ ನೀವು ಬನ್ನಿ ಅಂತ ನಾನು ಹೇಳಿದೆ. ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಿದ್ದೀನಿ ಅಂದಾಗ ನಾನೇ ನಿಂತು, ಇದು ಬಂಗಾರಪೇಟೆ ವಿಧಾನಸಭಾ ಅಂದಾಗ ಇದು ನಡೀತಾ ಇರೋ ಸಭೆ ಬಂಗಾರಪೇಟೆನಲ್ಲಿ ಜನರಿಗೆ ಬೇರೆ ಥರ ಮೆಸೇಜ್ ಹೋಗುತ್ತೆ ಅಂದಾಗ ಇಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಂತ, ಇಲ್ಲ ನಾನು ಅಂದಿರೋ ಮಾತು ವಾಪಸ್ ತೊಗೊಳ್ತೀನಿ, ಎಲ್ಲಾದರೂ ಒಂದು ಕಡೆ ಅಂತ ನಾನು ಹೇಳಿದ್ದೀನಿ. ಸೊ ಆ ಥರದ್ದೇನು ನೀವೇ ಪತ್ರಕರ್ತರಲ್ಲಿ ಇದ್ರಿ, ಅದನ್ನಲ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಾದಮೇಲೆ ಒಳಗೆ ಕೂರಿಸಿ ನಮ್ಮ ಜನರಲ್ ಸೆಕ್ರೆಟರಿ ನಂದೀಶ್ ರೆಡ್ಡಿ ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ. ಈಗ ಕ್ಯಾಂಡಿಡೇಟ್ ಯಾರು ಆಗ್ತಾರೋ ಅನ್ನೋದು ಈಗ ಅಪ್ರಸ್ತುತ. 26-27ಕ್ಕೆ ಡಿಲಿಮಿಟೇಷನ್ ಆಗುತ್ತೆ. ಇನ್ನೂ ಹೊಸ ಕ್ಷೇತ್ರಗಳು ಬರುತ್ತೆ. ಯಾರ್ಯಾರಿಗೆ ಎಲ್ಲೆಲ್ಲ ಕಾಂಪಿಟೇಷನ್ ಬರುತ್ತೋ ಅದು ಪಕ್ಷದ ವರಿಷ್ಠರು ನೋಡ್ತಾರೆ. ಅದ್ರ ಬಗ್ಗೆ ಗೊಂದಲ ಬೇಡ, ಈಗ ಚುನಾವಣೆ ಮಾಡಿ ಅಂತ ಹೇಳಿದ್ದಾರೆ.